ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ವಿಶೇಷವಾದ ತರಗತಿ ಯಾವುದಪ್ಪ ಅಂದ್ರೆ ಮಾಹಿತಿ ತಂತ್ರಜ್ಞಾನದ ಉದ್ಯಮಗಳು. ಯಾವ ರೀತಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ, ಸಕ್ಕರೆ ಕೈಗಾರಿಕೆ, ಸಿಮೆಂಟ್ ಕೈಗಾರಿಕೆ, ಕಾಗದ ಕೈಗಾರಿಕೆ ಇವುಗಳನ್ನು ನೋಡಿದ ಹಾಗೆಯೇ ಮಾಹಿತಿ ತಂತ್ರಜ್ಞಾನ ಕೂಡ ಒಂದು ರೀತಿಯ ಉದ್ಯಮವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ತರಗತಿಯೊಳಗೆ ಮಾಹಿತಿ ತಂತ್ರಜ್ಞಾನದ ಉದ್ಯಮಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ಕರ್ನಾಟಕವು ಭಾರತದ ಒಂದು ಪ್ರಮುಖ ಜ್ಞಾನ ಮತ್ತು ತಾಂತ್ರಿಕತೆಯ ರಾಜ್ಯ ಅಂತ ಕರಿತಾ ಹೋಗ್ತೀವಿ. ಈ ಕರ್ನಾಟಕವನ್ನು ಏನು ಮಾಡ್ತಾ ಹೋಗ್ತವಪ್ಪ ಅಂದ್ರೆ ಆ ಒಂದು ಭಾರತದ ಪ್ರಮುಖ ಜ್ಞಾನ ಮತ್ತು ತಾಂತ್ರಿಕತೆಯ ರಾಜ್ಯವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯಮಗಳು ಹೆಚ್ಚು ಅಭಿವೃದ್ಧಿಗೊಂಡಿರೋದನ್ನು ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದರೆ ಇಲ್ಲಿ ಅನೇಕ ಇಂಜಿನಿಯರ್ ಕಾಲೇಜುಗಳು ಕಾಣ್ತಾ ಹೋಗ್ತವೆ, ಸಂಶೋಧನೆ ಕೇಂದ್ರಗಳು, ಕಂಪ್ಯೂಟರ್ ಆಧಾರಿತ ತಂತ್ರಜ್ಞಾನದ ಕೋರ್ಸುಗಳಿಗೆ ಹೆಚ್ಚು ಒತ್ತು ನೀಡಿರುವುದರಿಂದ ಪರಿಣಿತಿ ಹೊಂದಿರುವಂಥ ಅಪಾರವಾದಂಥ ಮಾನವ ಶಕ್ತಿಯನ್ನು ಏನು ಮಾಡ್ತಾಯಿದೆ ಕರ್ನಾಟಕ ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾಗಿ ಇದರಿಂದ ಅನೇಕ ಸಾಫ್ಟ್ವೇರ್ ಉದ್ಯಮಗಳು ಎಲ್ಲಿ ಈ ಒಂದು ಕರ್ನಾಟಕದೊಳಗೆ ಏನಾಗ್ತವೆ ಸ್ಥಾಪನೆಗೊಳ್ತವೆ. ಹಾಗೆ ಕರ್ನಾಟಕದವು ಭಾರತದಲ್ಲಿ ಅತ್ಯುನ್ನತವಾದಂಥ ಸ್ಥಾನವನ್ನು ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದರೆ ಇಲ್ಲಿ ಜ್ಞಾನ ಮತ್ತು ತಾಂತ್ರಿಕತೆಯ ರಾಜ್ಯ ಅಂತ ಕರಿತಾ ಹೋಗ್ತೀವಿ. ಯಾಕಪ್ಪ ಅಂದರೆ ಇಲ್ಲಿ ಅನೇಕ ಇಂಜಿನಿಯರ್ ಕಾಲೇಜುಗಳನ್ನು ನೋಡ್ತಾ ಹೋಗ್ತೀವಿ, ಸಂಶೋಧನೆ ಕೇಂದ್ರಗಳು, ಕಂಪ್ಯೂಟರ್ ಆಧಾರಿತ ತಂತ್ರಜ್ಞಾನ ಕೋರ್ಸುಗಳಿಗೆ ಹೆಚ್ಚು ಒತ್ತು ನೀಡ್ತಾ ಹೋಗ್ತಾರೆ. ಜೊತೆಗೆ ಇವುಗಳನ್ನು ಹೆಚ್ಚು ಒತ್ತು ನೀಡಿರೋದರಿಂದ ಪರಿಣಿತಿ ಹೊಂದಿರುವಂಥ ಅಪಾರ ಮಾನವ ಶಕ್ತಿಯನ್ನು ಏನೈತಿ ಕರ್ನಾಟಕ ಹೊಂದೈತಿ. ಹಾಗಾಗಿ ಈ ಕರ್ನಾಟಕ ಹೊಂದಿರೋದ್ರಿಂದ ಅಪಾರವಾದಂಥ ಮಾನವ ಶಕ್ತಿಯನ್ನು ಹೊಂದಿರೋದ್ರಿಂದ ಅನೇಕ ಸಾಫ್ಟ್ವೇರ್ ಉದ್ಯಮಗಳು ಏನು ಮಾಡ್ತಾವೆ ಇಲ್ಲಿ ತಮ್ಮ ಒಂದು ಉದ್ಯಮಗಳನ್ನು ಸ್ಥಾಪನೆ ಮಾಡ್ತವೆ. ಹಾಗಾಗಿ ಕರ್ನಾಟಕವು ಭಾರತದಲ್ಲಿ ಅತ್ಯುನ್ನತವಾದಂಥ ಸ್ಥಾನದಲ್ಲಿ ಕಾಣ್ತಾ ಹೋಗೋದನ್ನು ನೋಡ್ತಾವೆ. ಮೊದಲನೇದಾಗಿ ಈ ಬೆಂಗಳೂರು ನಗರದ ಬಗ್ಗೆ ನೋಡ್ತಾವೆ. ಈ ಬೆಂಗಳೂರು ನಗರನ ಏನಂತ ಕರಿತಾವಪ್ಪ ಅಂದ್ರೆ ಸಿಲಿಕಾನ್ ಕಣಿವೆ ಅಥವಾ ಸಿಲಿಕಾನ್ ಸಿಟಿ ಅಂತ ಕರಿತಾ ಹೋಗ್ತೀವಿ. ಯಾಕೆ ಈ ಬೃಹತ್ ಬೆಂಗಳೂರು ನಗರವನ್ನು ಯಾಕೆ ಭಾರತದ ಸಿಲಿಕಾನ್ ಕಣಿವೆ ಅಂತ ಕರೀತಾರಪ್ಪ ಅಂದ್ರೆ ಸಾಫ್ಟ್ವೇರ್ ಅಥವಾ ಕಂಪ್ಯೂಟರ್ ಪ್ರೋಗ್ರಾಮ್ಗಳಿಗೆ ಉಪಯೋಗಿಸುವಂಥ ಸಾಮಗ್ರಿಗಳ ಉತ್ಪಾದನೆ ಮತ್ತು ರಫ್ತು ಮಾಡುವುದರಲ್ಲಿ ಮೊದಲ ಸ್ಥಾನದಲ್ಲೈತಿ. ಅಂದ್ರೆ ಈ ಸಿಲಿಕಾನ್ ಕಣಿವೆ ಅಂತ ಯಾಕೆ ಕರಿತಾವಪ್ಪ ಅಂದ್ರೆ ಈ ಒಂದು ಸಾಫ್ಟ್ವೇರ್ ಅಥವಾ ಈ ಕಂಪ್ಯೂಟರ್ ಪ್ರೋಗ್ರಾಮ್ಗಳಿಗೆ ಉಪಯೋಗಿಸುವಂಥ ಸಾಮಗ್ರಿಗಳದಾವಲ್ಲ ಅವುಗಳೊಂದು ಉತ್ಪಾದನೆ ಮತ್ತು ರಫ್ತು ಮಾಡುವುದರಲ್ಲಿ ಮೊದಲ ಸ್ಥಾನವನ್ನು ಕಾಣ್ತಾ ಹೋಗ್ತೀವಿ. ಯಾವುದು ಬೆಂಗಳೂರು ನಗರವನ್ನು. ಹೀಗಾಗಿ ಇದನ್ನೇಂತ ಕರಿತಪ್ಪ ಅಂದ್ರೆ ಸಿಲಿಕಾನ್ ಸಿಟಿ ಅಂತ ಕರಿತಾ ಹೋಗ್ತೀವಿ. ಇದು ಪ್ರಪಂಚದ 10 ಪ್ರಮುಖ ಉನ್ನತ ತಂತ್ರಜ್ಞಾನದ ನಗರಗಳಲ್ಲಿ ಕೂಡ ಒಂದಾಗ್ತೈತಿ. ಅಂದ್ರೆ ಇಡೀ ಪ್ರಪಂಚದ 10 ಪ್ರಮುಖ ಉನ್ನತ ತಂತ್ರಜ್ಞಾನದ ನಗರಗಳಲ್ಲಿ ಬೆಂಗಳೂರು ನಗರ ಕೂಡ ಒಂದು. ಯಾವ ನಗರ? ಬೆಂಗಳೂರು ನಗರ. ಇದರಿಂದ ಸಮೀಪದ ಇತರ ನಗರಗಳಲ್ಲೂ ಕೂಡ ಸಾಫ್ಟ್ವೇರ್ ಉದ್ಯಮ ಏನಾಗಿದೆಪ್ಪ ಅಂದರೆ ವಿಸ್ತರಣೆ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಕೇವಲ ಈ ಒಂದು ಬೆಂಗಳೂರು ನಗರ ಒಂದರಲ್ಲೇ ಸುಮಾರು 1200 IT/BT ಕೈಗಾರಿಕೆಗಳನ್ನು ಕಾಣ್ತಾ ಹೋಗ್ತೀವಿ. ನೋಡಿರಿ, ಒಂದೇ ಒಂದು ನಗರದೊಳಗೆ 1200 IT/BT ಕೈಗಾರಿಕೆಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು 1200 IT/BT ಕೈಗಾರಿಕೆ ಇರೋದ್ರಿಂದ ಅಲ್ಲಿ 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಏನು ಸಿಗ್ತಾವಪ್ಪ ಅಂದ್ರೆ ಉದ್ಯೋಗ ಸಿಕ್ಕಿರೋದನ್ನು ಕಾಣ್ತಾ ಹೋಗ್ತೀವಿ. ಒಂದೇ ನಗರದಲ್ಲಿ 1200 IT/BT ಕೈಗಾರಿಕೆಗಳಿದ್ದು ಆ ಒಂದು ಪ್ರದೇಶದಲ್ಲಿ ಏನು ನೋಡ್ತೇವೆ 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ಪ್ರಪಂಚದ ಹಲವು ಪ್ರಸಿದ್ಧ ಕಂಪನಿಗಳು ತಮ್ಮ ಒಂದು ಶಾಖೆಗಳನ್ನು ಸ್ಥಾಪಿಸಿವೆ. ಎಲ್ಲಿ? ಬೆಂಗಳೂರು ನಗರ ಒಳಗೆ ಪ್ರಪಂಚದ ಅನೇಕ ದೊಡ್ಡ ಕಂಪನಿಗಳದಾವಲ್ಲ ಅವುಗಳ ಒಂದು ಬ್ರಾಂಚ್ಗಳಂತ ಇರ್ತಾವಲ್ಲ ಅವುಗಳನ್ನು ಇಲ್ಲಿ ಸ್ಥಾಪನೆ ಮಾಡ್ತಾ ಹೋಗಿದೆ. ಯಾಕೆ ಇಲ್ಲಿ ಸ್ಥಾಪನೆ ಮಾಡ್ಯಾರಪ್ಪ ಅಂದ್ರೆ ಇಲ್ಲಿ ಉತ್ತಮವಾದಂಥ ಹವಾಮಾನವನ್ನು ನೋಡ್ತಾ ಹೋಗ್ತೀವಿ, ವಿದ್ಯುತ್ ಪೂರೈಕೆಯನ್ನು ನೋಡ್ತಾ ಹೋಗ್ತೀವಿ, ತಾಂತ್ರಿಕ ಪರಿಣಿತರನ್ನು ಕಾಣ್ತಾ ಹೋಗ್ತೀವಿ, ಜೊತೆಗೆ ಆರ್ಥಿಕ ನೆರವನ್ನು ನೋಡ್ತಾ ಹೋಗ್ತೀವಿ, ವಿಶಾಲವಾದಂಥ ಮಾರುಕಟ್ಟೆ ವ್ಯವಸ್ಥೆ ಐತಿ ಹಾಗೂ ಮೂಲ ಸೌಕರ್ಯಗಳಿಂದ ಬೃಹತ್ ನಗರವು ಏನಾಗ್ತದಪ್ಪ ಅಂದ್ರೆ ಭಾರತದ ಪ್ರತಿಷ್ಠಿತ ಮಾಹಿತಿ ತಂತ್ರಜ್ಞಾನ ಕೇಂದ್ರವಾಗಿ ಹೊರಹೊಮ್ಮಿರೋದನ್ನು ಕಾಣ್ತಾ ಹೋಗ್ತೀವಿ. ಸರಿ, ಎಲ್ಲವೂ ಇಲ್ಲಿ ಯಾಕಾಗಿವತ್ತ ಅಂದ್ರೆ ಇಲ್ಲಿ ನೋಡ್ರಿ ಉತ್ತಮ ಹವಾಮಾನ ಐತಿ, ವಿದ್ಯುತ್ ಪೂರೈಕೆ ಯಾವಾಗಲೂ ಕರೆಂಟ್ ಇದ್ದ ಇರ್ತೈತಿ, ತಾಂತ್ರಿಕ ಪರಿಣಿತ ಹೇಳಿದೆ, ಏನು ಜ್ಞಾನ ಮತ್ತು ತಾಂತ್ರಿಕೆಯ ರಾಜ್ಯ ಆದಂಥ ಕರ್ನಾಟಕ, ಇಲ್ಲಿ ಅಪಾರ ಪರಿಣಿತವಾದಂಥ ಮಾನವರದೇವಿ.
ಹಾಗಾಗಿ ಇಲ್ಲಿ ಸಿಗ್ತಾ ಹೋಗ್ತಾರೆ. ಮತ್ತು ಆರ್ಥಿಕ ನೆರವು, ಬಂಡವಾಳ ಸಿಗ್ತೈತಿ, ವಿಶಾಲವಾದ ಮಾರುಕಟ್ಟೆ ಐತಿ, ಜೊತೆಗೆ ಮೂಲ ಸೌಕರ್ಯಗಳದಾವು. ಎಷ್ಟೈತ್ರ ಸಾಕಲ್ಲ ಕಂಪ್ನಿ ಸ್ಟಾರ್ಟ್ ಮಾಡೋಕ್ಕೆ. ಹಾಗಾಗಿ ಈ ಬೆಂಗಳೂರು ನಗರವು ಏನಾಗ್ತದಪ್ಪ ಅಂದ್ರೆ ಭಾರತದ ಪ್ರತಿಷ್ಠಿತ ಮಾಹಿತಿ ತಂತ್ರಜ್ಞಾನ ಕೇಂದ್ರವಾಗಿ ಹೊರಹೊಮ್ಮಿರೋದನ್ನು ಕಾಣ್ತಾವೆ. ಹಾಗಾದರೆ ಇದನ್ನು ಹೇಳಕತ್ತಿಲ್ರಿ ಯಾವ ಕಂಪ್ನಿ ಅಂದ್ರೆ ಕರ್ನಾಟಕದಲ್ಲಿ ಪ್ರಮುಖವಾದಂತೆ ಬೆಂಗಳೂರಿನಲ್ಲಿ ನೋಡೋದಾದ್ರೆ ಇನ್ಫೋಸಿಸ್ ಕಂಪ್ನಿ, ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿ ಅವರು ಸ್ಥಾಪಿಸಿದಂಥ ಕಂಪನಿ ಯಾವುದು ಇನ್ಫೋಸಿಸ್, ಇನ್ನೊಂದು ವಿಪ್ರೋ. ಈ ಮೊದಲಾದಂಥ ಪ್ರತಿಷ್ಠಿತ ಕಂಪನಿಗಳು ಬೆಂಗಳೂರಿನಾಗ ಇರೋದನ್ನು ಕಾಣ್ತಾ ಹೋಗ್ತೀವಿ. ಇವುಗಳ ಒಂದು ಶಾಖೆ ರಾಜ್ಯದ ಇತರ ಕೆಲವು ನಗರ ಕೇಂದ್ರಗಳಲ್ಲಿ ಕಾಣ್ತಾ ಹೋಗ್ತೀವಿ. ಮೈಸೂರು ಹೆಂಗಪ್ಪ ಅಂದ್ರೆ ಉದಾಹರಣೆ ನೋಡಿದ್ರೆ ಮೈಸೂರು, ಹುಬ್ಬಳ್ಳಿ, ಕಲಬುರಗಿ, ಶಿವಮೊಗ್ಗ, ತುಮಕೂರು, ಮಂಗಳೂರು ಮುಂತಾದವುದಲ್ಲಿ ಈ ಒಂದು ಕೇಂದ್ರಗಳಲ್ಲಿ ನೋಡ್ತಾ ಹೋಗ್ತೀವಿ. ಮಾನವ ಸಂಪನ್ಮೂಲದ ಮಾಹಿತಿ, ನೇಮಕಾತಿ, ತರಬೇತಿ, ಪಠ್ಯಕ್ರಮ ಮುಂತಾದವುಗಳನ್ನು ತಿಳಿಸೋದಕ್ಕೆ ಈ ಉದ್ಯಮ ಹೆಚ್ಚು ಸೂಕ್ತವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಏನಪ್ಪ ಅಂದ್ರೆ ಇವಿಷ್ಟು ಏನಪ್ಪ ಅಂದ್ರೆ ಭಾರತದಲ್ಲಿ ಈ ಕರ್ನಾಟಕ ರಾಜ್ಯವು ಅಥವಾ ಬೆಂಗಳೂರು ಪ್ರತಿಷ್ಠಿತವಾದಂಥ ಮಾಹಿತಿ ತಂತ್ರಜ್ಞಾನ ಕೇಂದ್ರ ಆಗಿ ಹೊರಹೊಮ್ಮುಖ ಕಾಣ್ತಾ ಹೋಗ್ತೈತಿ. ಇದಿಷ್ಟೇನಪ್ಪ ಅಂದ್ರೆ ಮಾಹಿತಿ ತಂತ್ರಜ್ಞಾನದ ಒಂದು ಉದ್ಯಮ ಆಗ್ತೈತಿ. ಮುಂದುವರೆದು ನೋಡ್ತಾ ಹೋಗೋಣ ಕರ್ನಾಟಕದ ಒಂದು ಕೈಗಾರಿಕಾ ವಲಯಗಳ ಬಗ್ಗೆ ನೋಡ್ತಾ ಹೋಗೋಣ. ಇವುಗಳನ್ನು ಯಾವಾಗಾರ ಒಮ್ಮೆ ಕೇಳ್ತಾ ಇರ್ತಾರೆ. ಅತಿ ಹೆಚ್ಚು ಕೈಗಾರಿಕಾ ಒಂದು ವಲಯಗಳನ್ನು ಭಾರತದ ಒಂದು ಭೌಗೋಳಿಕ ಅಂಶದ ಮೇಲೆ ಕೇಳ್ತಾ ಹೋಗ್ತೀನಿ. ಕರ್ನಾಟಕದೊಳಗೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಎಕ್ಸಾಮ್ ನಡೆಯುವಂಥ ಸಂದರ್ಭದಲ್ಲಿ ಕೇಳುವಂಥ ಸಂಭವನೀಯತೆ ತೀರಾ ಕಡಿಮೆ ಇರ್ತದೆ. ಇವುಗಳ ಪ್ರಶ್ನೆ ಭಾರತದ ಭೌಗೋಳಿಕ ಆಧಾರದ ಮೇಲೆ ಖಡಾಖಂಡಿತವಾಗಿ ಪ್ರಶ್ನೆಗಳು ಬರ್ತಾ ಹೋಗ್ತಾವೆ. ಯಾವ ರೀತಿ ಕರ್ನಾಟಕದ ಕೈಗಾರಿಕಾ ವಲಯಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಆದರೆ ಅದು ಭಾರತ ಒಂದು ಭೌಗೋಳಿಕ ಪಾಠ ಮಾಡುವಂಥ ಸಂದರ್ಭದೊಳಗೆ ಅಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇಲ್ಲಿ ಕರ್ನಾಟಕದ ಕೈಗಾರಿಕಾ ವಲಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾವೆ. ಅಂದರೆ ರಾಜ್ಯದಲ್ಲಿ ಕೈಗಾರಿಕೆಗಳು ವ್ಯಾಪಿಸಿರುವಂಥ ಆಧಾರದ ಮೇಲೆ ಕರ್ನಾಟಕದೊಳಗೆ ಎಷ್ಟು ವಲಯಗಳನ್ನಾಗಿ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ 5 ಕೈಗಾರಿಕಾ ವಲಯಗಳನ್ನಾಗಿ ಮಾಡ್ತಾ ಹೋಗ್ತಾರೆ. ಯಾವಪ್ಪ ಅಂತ ನೋಡೋದಾದ್ರೆ ಬೆಂಗಳೂರು, ಕೋಲಾರ, ತುಮಕೂರು ಕೈಗಾರಿಕಾ ವಲಯ. ಅಂದರೆ ಬೆಂಗಳೂರು, ಕೋಲಾರ, ತುಮಕೂರು ಇವು ಕೈಗಾರಿಕಾ ವಲಯ. ಇವು ಅತಿ ಹೆಚ್ಚು ಕೈಗಾರಿಕೆಗಳನ್ನು ಹೊಂದಿರುವಂಥ ಪ್ರದೇಶ. ಅಂದರೆ ಅತಿ ಹೆಚ್ಚು ಕೈಗಾರಿಕೆಗಳನ್ನು ಹೊಂದಿರುವಂಥ ಪ್ರದೇಶ ಯಾವುದಪ್ಪ ಅಂದರೆ ಬೆಂಗಳೂರು, ಕೋಲಾರ, ತುಮಕೂರು. ಎರಡನೇದು ಬೆಳಗಾವಿ, ಧಾರವಾಡ ವಲಯ. ಮೂರನೇದು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ. ನಾಲ್ಕನೇದು ಬಳ್ಳಾರಿ, ರಾಯಚೂರು, ಕೊಪ್ಪಳ ಜಿಲ್ಲಾ ಕೈಗಾರಿಕಾ ವಲಯ. ಕೊನೆಯದು ಮೈಸೂರು, ಮಂಡ್ಯ ಕೈಗಾರಿಕಾ ವಲಯ. ಇವು ಕರ್ನಾಟಕದ ಪ್ರಮುಖ ಕೈಗಾರಿಕಾ ವಲಯಗಳಾಗ್ತವೆ. ಒಟ್ಟು 5 ಕೈಗಾರಿಕಾ ವಲಯಗಳು. ಒಂದನೇದು ಬೆಂಗಳೂರು, ತುಮಕೂರು, ಕೋಲಾರ. ಎರಡನೇದು ಬೆಳಗಾವಿ, ಧಾರವಾಡ. ಮೂರನೇದು ಬಳ್ಳಾರಿ, ರಾಯಚೂರು, ಕೊಪ್ಪಳ. ನಾಲ್ಕನೇದು ದಕ್ಷಿಣ ಕನ್ನಡ, ಉಡುಪಿ. ಕೊನೆಯದು ಮೈಸೂರು, ಮಂಡ್ಯ ಜಿಲ್ಲೆಗಳು. ಇವು ಕರ್ನಾಟಕದ ಕೈಗಾರಿಕಾ ವಲಯಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಕರ್ನಾಟಕದ ಮೊಟ್ಟಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆಗೊಂಡ ಸ್ಥಳ ಯಾವುದು? ಭದ್ರಾವತಿ. ಯಾವಾಗ? 1923. ಇದೇ ಒಂದು ಭದ್ರಾವತಿಯೊಳಗೆ 1936 ಕಾಗದ, 1939 ಸಿಮೆಂಟ್ 3 ಕಾರ್ಖಾನೆಗಳು ಕಾಣ್ತಾ ಹೋಗ್ತವೆ. ಭದ್ರಾವತಿ 1923 ಕಾಗದ ಕಾರ್ಖಾನೆಗೆ, 1936 ಸಿಮೆಂಟ್ ಕಾರ್ಖಾನೆಗೆ, 1939 ಈ ಒಂದೇ ಪ್ರದೇಶದಲ್ಲಿ ಕಾಣ್ತಾ ಹೋಗ್ತೀವಿ. ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದು? ದಾವಣಗೆರೆ. ಕಬ್ಬಿನಿಂದ ಡ್ಯಾಶ್ ಅನ್ನು ಸಕ್ಕರೆಯನ್ನು ತಯಾರಿಸ್ತಾವೆ. ಸಂದರ್ಭದಲ್ಲಿ ಡ್ಯಾಶ್ ಕೈಗಾರಿಕೆ ಇದೆ? ಸಿಮೆಂಟ್ ಕೈಗಾರಿಕೆ ಇದೆ. ಸಿಲಿಕಾನ್ ಕಣಿವೆಯೆಂದು ಡ್ಯಾಶ್ ನಗರವನ್ನು? ಬೆಂಗಳೂರು ನಗರ. ಯಾವ ನಗರವನ್ನು ಸಿಲಿಕಾನ್ ಕಣಿವೆ ಅಂತ ಕರಿತೀವಿ? ಬೆಂಗಳೂರು ನಗರವನ್ನು ಸಿಲಿಕಾನ್ ಕಣಿವೆ ಅಂತ ಕರಿತಾ ಹೋಗ್ತೀವಿ. ಇದೆಷ್ಟು ಮಾಹಿತಿ ತಂತ್ರಜ್ಞಾನದ ಒಂದು ಉದ್ಯಮ ಆಗ್ತೈತಿ. ಈ ಒಂದು ತರಗತಿ ಎಷ್ಟಾದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.